ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕಿಸುವ ಭರದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತೊಂದು ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ. ಪ್ರಧಾನಿ ಮೋದಿ ಅಫೀಮಿನ ಮತ್ತಿನಲ್ಲಿ ಮಲಗಿದ್ದಾರೆ ಅಂತ ಮಲ್ಲಿಕಾರ್ಜುನ ಖರ್ಗೆ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಸ್ಥಾನದಲ್ಲಿ ಕಾಂಗ್ರೆಸ್ನ ಸಮಾವೇಶದಲ್ಲಿ ಖರ್ಗೆ ಮಾತನಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಈ ವಿವಾದಿತ ಹೇಳಿಕೆಯನ್ನ ಖರ್ಗೆ ಮಾತನಾಡಿದ್ದಾರೆ. ಅಫೀಮಿನ ಮತ್ತಿನಲ್ಲಿ ಪ್ರಧಾನಿ ಮೋದಿ ಮಲಗಿದ್ದಾರೆ ಅಂತ ಖರ್ಗೆ ಮಾತನಾಡ್ತಾ ಇದ್ದಾರೆ. ಭಾರತ ಚೀನಾ ಗಡಿ ವಿಚಾರದಲ್ಲಿ ಮೋದಿಯವರನ್ನ ಅಫೀಮು ಸೇವಿಸಿ ಮಲಗಿದ್ದಾರೆ ಅನ್ನುವ ಅರ್ಥದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ್ದಾರೆ. ಚೀನಾ ಸೇನೆ ಭಾರತದ ಭೂಭಾಗದೊಳಗೆ ಮುನ್ನುಗ್ಗಿದ್ದು ದೇಶ ರಕ್ಷಿಸಬೇಕಾದ ಮೋದಿ ಅಫೀಮು ಸೇವಿಸಿ ಡ್ರಗ್ಸ್ ನಶೆಯಲ್ಲಿ ತೇಲಾಡುತ್ತಾ ನಿದ್ರೆ ಮಾಡ್ತಿದ್ದಾರೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಟೀಕೆ ಮಾಡಿದ್ದಾರೆ. ರಾಜಸ್ಥಾನದ ಚಿತ್ತೋರ್ಗಢದಲ್ಲಿ ಕಾಂಗ್ರೆಸ್ನ ರ್ಯಾಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡ್ತಾ ಇದ್ರು. 56 ಇಂಚಿನ ಎದೆಗಾರಿಕೆ ಪ್ರದರ್ಶಿಸುವಂತಹ ಮೋದಿ ಚೀನಿಯರು ನಮ್ಮ ಭೂಭಾಗ ಆಕ್ರಮಿಸಿ ಬರ್ತಿದ್ರು ಕೂಡ ರಾಜಸ್ಥಾನದ ಹೊಲದಲ್ಲಿ ಬೆಳೆದ ಅಫೀಮ್ ಸೇವಿಸಿ ನಿದ್ರಿಸ್ತಾ ಇದ್ದಾರೆ ಅಂತ ನರೇಂದ್ರ ಮೋದಿಯವರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಪರ್ಸನಲ್ ಅಟ್ಯಾಕ್ ಇದು ಮೋದಿ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ. ಮೋದಿ ಅಂದ್ರೆ ಸುಳ್ಳುಗಳ ಸರ್ದಾರ, ಅಭಿವೃದ್ಧಿ ಯೋಚನೆ ಬಿಟ್ಟು ಗಾಂಧಿ ಕುಟುಂಬವನ್ನ ಟೀಕಿಸೋದೇ ಮಲ್ಲಿಕಾರ್ಜುನ ಖರ್ಗೆಯವರ ಮೋದಿಯವರ ಕೆಲಸ ಅಂತ ಮಲ್ಲಿಕಾರ್ಜುನ ಖರ್ಗೆ ಟೀಕೆ ಮಾಡಿದ್ದಾರೆ. ಅಫೀಮಿನ ಮತ್ತಿನಲ್ಲಿ ಮೋದಿ ಮಲಗಿದ್ದಾರೆ. ರಾಜಸ್ಥಾನದಲ್ಲಿ ಬೆಳೆಯುವ ಅಫೀಮನ್ನ ಡ್ರಗ್ಸ್ ಅನ್ನ ಮೋದಿ ಸೇವಿಸ್ತಾರೆ ಅನ್ನುವಂತಹ ಪರ್ಸನಲ್ ಅಟ್ಯಾಕ್ ಎಲೆಕ್ಷನ್ ಕಾಲದಲ್ಲಿ ಮೋದಿ ವಿರುದ್ಧ ಬಂದಿದೆ ಖರ್ಗೆ ಅವರಿಂದ. मोदी से 56 इनकी साथ छाती है मेरी, मैं नहीं डरूंगा। अरे भाई आप नहीं डरते, फिर चाइना को हमारा बहुत सा भाग क्यों छोड़े? वो अंदर घुस के आ रहे। आप क्या नींद कर रहे हो? क्या नींद की गोली खाए हो? क्या राजस्थान के खेतों में से अफीम ले जाके क्या है या वो खिलाए है क्या? तो देश के लिए कभी कुछ सोचते नहीं, सिर्फ गांधी परिवार को गालियां देना, हमको गालियां देना, यही काम करते हैं। मोदी से 56 इनकी साथ छाती है मेरी, मैं नहीं डरूंगा। अरे भाई आप नहीं डरते, फिर चाइना को हमारा बहुत सा भाग क्यों? ನರೇಂದ್ರ ಮೋದಿ ಅವರನ್ನ ಪರ್ಸನಲ್ ಆಗಿ ಅಟ್ಯಾಕ್ ಮಾಡಿರೋದು ಖರ್ಗೆ ಇದೇನು ಹೊಸದಲ್ಲ. ಖರ್ಗೆ 2022 ನವೆಂಬರ್ನಲ್ಲಿ ಮೋದಿ 100 ತಲೆಗಳಿರುವಂತಹ ರಾವಣ ಅನ್ನುವ ಹೇಳಿಕೆ ಕೊಟ್ಟಿದ್ರು. ಅದಾದ ನಂತರ ದೊಡ್ಡ ಪೊಲಿಟಿಕಲ್ ಶೋಡೌನ್ ಆಗಿತ್ತು. 2023 ಏಪ್ರಿಲ್ನಲ್ಲಿ ನರೇಂದ್ರ ಮೋದಿ ಅವರನ್ನ ಖರ್ಗೆ ವಿಷದ ಹಾವು ಅಂತ ಕರೆದಿದ್ರು. ಇದು 3ನೇ ಬಾರಿ ಡ್ರಗ್ಸ್ ತೆಗೆದುಕೊಂಡು ಮೋದಿ ಮಲಗಿದ್ದಾರೆ ಅಂತ ಮತ್ತೊಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಖರ್ಗೆ ಕೊಟ್ಟಿದ್ದಾರೆ. ಚುನಾವಣಾ ಕಾಲದಲ್ಲಿ ಬರ್ತಾ ಇರುವಂತಹ ಹೇಳಿಕೆ ಇದು. ಮೋದಿ ವಿರುದ್ಧ ಈ ರೀತಿ ಬಂದಂತಹ ಪರ್ಸನಲ್ ಅಟ್ಯಾಕ್ಗಳನ್ನು ನರೇಂದ್ರ ಮೋದಿ ರಾಜಕೀಯವಾಗಿ ಬಳಸ್ಕೊಳ್ತಾರೆ. ಇತ್ತೀಚೆಗೆ ಒಮರ್ ಅಬ್ದುಲ್ಲಾ ಒಂದು ನ್ಯಾಷನಲ್ ಮೀಡಿಯಾ ಕಾನ್ಕ್ಲೇವ್ನಲ್ಲಿ ಹೇಳ್ತಾ ಇದ್ರು, ನರೇಂದ್ರ ಮೋದಿಯವರ ವಿರುದ್ಧ ಪರ್ಸನಲ್ ಅಟ್ಯಾಕ್ ಯಾರಾದರೂ ಮಾಡಿದ್ರೆ ಒಮರ್ ಅಬ್ದುಲ್ಲಾ INDIA ಮೈತ್ರಿಕೂಟದ ಭಾಗವಾಗಿರುವಂತಹ ನ್ಯಾಷನಲ್ ಕಾನ್ಫರೆನ್ಸ್ನ ನಾಯಕ, ಅವರು ಹೇಳ್ತಾರೆ ನರೇಂದ್ರ ಮೋದಿಯವರನ್ನ ಪರ್ಸನಲ್ ಅಟ್ಯಾಕ್ ಮಾಡಿದ್ರೆ ಯಾರಾದರೂ ಅದು ಬೂಮ್ರ್ಯಾಂಗ್ ಆಗುತ್ತೆ, ಅದರಿಂದ ಯೂಸ್ ಆಗೋದಿಲ್ಲ ನಮಗೆ, ನಮ್ಮ ಮೈತ್ರಿಕೂಟಕ್ಕಾಗಲಿ ನಮ್ಮ ಪಕ್ಷಕ್ಕಾಗಲಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಒಮರ್ ಅಬ್ದುಲ್ಲಾ. ಇಂತಹ ಚುನಾವಣೆಯ ಸಂದರ್ಭದಲ್ಲಿ ಖರ್ಗೆ ಮೋದಿಯವರನ್ನ ಪರ್ಸನಲ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.